ಹಲೋ ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನೀವು ಟ್ರಾನ್ಸಿಷನ್ನ ಮಾಡೋದು ಹೇಗೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕೋದು ಹೇಗೆ ಅಂತ ಹೇಳಿ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನೀವು ಟೈಟಲ್ ಹಾಕೋದು ಹೇಗೆ ಮತ್ತು ಎಫೆಕ್ಟ್ನ ಹಾಕೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ಮಕ್ಕಳೇ, ಹೋದ ವಿಡಿಯೋದಲ್ಲಿ ನಾವು ಇಷ್ಟನ್ನ ಮಾಡಿಬಿಟ್ಟು ನಿಲ್ಲಿಸಿದ್ವಿ. ಈಗ ಇದ್ರ ಮುಂದುವರಿದ ಭಾಗವಾಗಿ ಇದಕ್ಕೆ ಎಫೆಕ್ಟ್ ಹಾಕೋಣ ಮತ್ತು ಒಂದೊಂದು ಟೈಟಲ್ನ ಕೂಡ ಆ್ಯಡ್ ಮಾಡೋಣ. ಟೈಟಲ್ ಅಂದರೆ ನಮಗೇನಾದರೂ ಒಂದು ಹೆಸರು ಬರೋದು. ಇವಾಗ ಫಾರ್ ಎಕ್ಸಾಂಪಲ್ ವೆಲ್ಕಮ್ ಅಂತ ಬರೋದು, ಅಥವಾ ಮಧ್ಯ ಏನಾದರೂ ಇವಾಗ ನೀವು ಮೂವಿ ಏನಾದರೂ ನೋಡ್ತಿದ್ದೀರಾ, ಫಿಲಮ್ ನೋಡ್ತಿದ್ದೀರಾ ಅಂದರೆ ಪ್ರಾರಂಭ, ಅಂತ್ಯ ಅಥವಾ ಶುಭಂ ಅಂತ ಎಲ್ಲ ಬರುತ್ತಲ್ವ. ಸೊ ಆ ರೀತಿ ಹಾಕೋದನ್ನು ನಾವು ಟೈಟಲ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ನಾನಿಲ್ಲಿ ಒಂದು ವೆಲ್ಕಮ್ ಅಂತ ಹೇಳಿ ಒಂದು ಟೈಟಲ್ನ ಹಾಕೋಣ. ಸೊ ಟೈಟಲ್ನ ಹಾಕೋದು ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಮೆನು ಒಳಗಡೆ ನಿಮಗೆ ಟೈಟಲ್ ಅಂತ ಹೇಳಿ ಕಾಣಿಸ್ತಿದೆ, ಹೌದಲ್ವಾ? ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಟೈಟಲ್ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ತುಂಬ ಥರದ ಟೈಟಲ್ನ ಟೆಂಪ್ಲೇಟ್ ಬರ್ತಾ ಇದೆ. ನೋಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಚೂಸ್ ಮಾಡ್ಕೋಬೋದು. ನಾನು ಇವಾಗ ಈ ಒಂದು ಸನ್ಸೆಟ್ ಅನ್ನೋ ಒಂದು ಟೈಟಲ್ನ ಚೂಸ್ ಮಾಡ್ಕೊತೀನಿ. ಈ ರೀತಿ ಚೂಸ್ ಮಾಡ್ಕೊಂಡಾಗ ಟೈಟಲ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಟೈಟಲ್ದು ನೇಮ್ ಬರುತ್ತೆ. ಇಲ್ಲಿ ನೀವು ಟೈಟಲ್ ಒಳಗಡೆ ಏನು ಬರೀಬೇಕು ಅಂತಿದ್ದೀರಾ, ಅಂದರೆ ನೀವು ಏನೊಂದು ಬರಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಸೊ ಅದು ಇಲ್ಲಿ ಟೈಟಲಲ್ಲಿ ಬರಿಬೋದು. ನಿಮ್ಗೇನಾದರೂ ಫಾಂಟ್ ಚೇಂಜ್ ಮಾಡ್ಕೋಬೇಕಂದ್ರೆ, ಕಲರ್ ಏನಾದರೂ ಟೆಕ್ಸ್ಟಿಂದು ಚೇಂಜ್ ಮಾಡ್ಕೋಬೇಕಂದ್ರೆ, ನೋಡಿ ಇಲ್ಲಿ ಕಲರ್ ತುಂಬ ಇದೆ. ಸೊ ನಾನು ಇವಾಗ ಇದನ್ನೊಂದು ಆರೆಂಜಿಗೆ ಅಂತ ಆರೆಂಜ್ ಕಲರ್ ಕೊಡೋಣ. ಸೊ ಈ ರೀತಿ ಕಲರ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ, ಬ್ಯಾಕ್ಗ್ರೌಂಡು ಅಥವಾ ಏನಾದರೂ ಸೆಟ್ಟಿಂಗ್ಸ್ ಮಾಡ್ಕೊಬೋದಂದರೆ ಇಲ್ಲಿ ಮಾಡ್ಕೋಬೋದು. ಈಗ ನಾನಿಲ್ಲಿ ವೆಲ್ಕಮ್ ಅಂತ ಹೇಳಿ ಬರಿತೀನಿ. ಓಕೆನಾ? ವೆಲ್ಕಮ್ ಅಂತ ಬರೆದು ನಾನು ಇವಾಗ ಅದನ್ನು ಸೇವ್ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ ನನಗಿಲ್ಲಿ ಟೈಟಲ್ ಬಂದಿದೆ. ಸೊ ಇವಾಗ ನಾನು ಈ ಟೈಟಲ್ನ ಹಾಕೋತಿದ್ದೀನಿ. ಅದನ್ನು ಹೇಗೆ ಹಾಕ್ಕೊಳ್ಳೋದು, ಈ ರೀತಿ ಕ್ಲಿಕ್ ಮಾಡಿ ನಮಗೆ ಮೊದಲಿಗೆ ಬರಬೇಕಲ್ವ ಟೈಟಲ್ಲು. ಸೊ ನಾನು ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಮೇಲಾದರೂ ಹಾಕ್ಕೋಬೋದು, ಇಲ್ಲಾದರೂ ಹಾಕ್ಕೋಬೋದು. ನನಗೆ ಇಷ್ಟೊತ್ತು ಬೇಡ ಟೈಟಲ್, ಒಂದು ಸ್ವಲ್ಪ ಬಂದು ಹೋಗ್ಬೇಕಷ್ಟೆ. ಸೊ ಒಂದು ಸ್ವಲ್ಪ ಹೊತ್ತಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಸೆಟ್ ಮಾಡ್ಕೋತಿದ್ದೀನಿ. ಈ ರೀತಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಇಲ್ಲಿವರೆಗೂ ಸಾಕು ಅನ್ನಿಸ್ತಿದೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಇವಾಗ ಟೈಟಲ್ ಹಾಕಿದ್ದೀವಲ್ವ ಅದು ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಪ್ಲೇ ಮಾಡೋಣ. ಮಕ್ಕಳೇ, ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನೋಡಿದ್ವಿ ಅಲ್ವಾ. ನೋಡಿ ಹೇಗೆ ವೆಲ್ಕಮ್ ಅಂತ ಹೇಳಿ ಬಂತು. ಸೊ ಈ ರೀತಿ ನೀವು ಎಲ್ಲಾದರೂ ಹೇಗಾದರೂ ಟೈಟಲ್ ಬೇಕು ಅಂತ ಅಂದರೆ ಅಲ್ಲಿಗೆ ಹಾಕ್ಕೋಬೋದು. ಈಗ ನಿಮಗೆ ಟೈಟಲ್ ಹಾಕೋದು ಹೇಗೆ ಅಂತ ಹೇಳಿ ಗೊತ್ತಾಗಿದೆ. ಸೊ ನಾನು ನಿಮ್ಗೆ ಇವಾಗ ಎಫೆಕ್ಟ್ನ ಹಾಕೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ನೋಡಿ ಮಕ್ಕಳು, ಇಲ್ಲಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ತುಂಬ ಎಫೆಕ್ಟ್ಸ್ಗಳು ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಇದರಲ್ಲಿ ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ನ ತೊಗೊಂಡು ಹಾಕ್ಬೋದು. ನೀವು ಎಲ್ಲಿಗೆ ಬೇಕೋ ಅಲ್ಲಿಗೂ ಕೂಡ ಎಫೆಕ್ಟ್ನ ಹಾಕ್ಬೋದು. ನೋಡಿ, ಈ ಟೈಟಲ್ನ ನಾನು ಇವಾಗ ಇದ್ರ ಮೇಲೇ ಹೇಳ್ಕೊತಿದ್ದೀನಿ. ಈಗ ನಾನು ಎಫೆಕ್ಟ್ನ ಹಾಕ್ತೀನಿ. ಎಫೆಕ್ಟ್ ಹಾಕೋದು ಹೇಗಪ್ಪ ಅಂದರೆ, ಮೊದಲಿಗೆ ನಿಮ್ಗೆ ಯಾವ ಎಫೆಕ್ಟ್ ಬೇಕು ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅಲ್ಲಿಗೆ ಹಾಕಿ. ಸೊ ನನಗಿವಾಗ ಈ ಗೂಗಲ್ ಅನ್ನೋ ಚಿತ್ರ ಬ್ಲರ್ ಆಗಬೇಕು, ಬ್ಲರ್ ಎಫೆಕ್ಟ್ನ ಕೊಡಬೇಕಂತ ಇದ್ದೀನಿ. ನೋಡಿ, ಈ ಬ್ಲರ್ ಅನ್ನೋದನ್ನು ಚೂಸ್ ಮಾಡಿಕೊಂಡು ಹೀಗೆ ಅದ್ರ ಮೇಲೆ ತೊಗೊಂಡು ಬಂದು ಹಾಕ್ತೀನಿ. ನೋಡಿ, ಇವಾಗ ಗೂಗಲ್ ಅನ್ನೋದು ಬ್ಲರ್ ಆಗಿದೆ. ಹೌದು ಮಕ್ಕಳೇ, ಇವತ್ತಿನ ಟಾಪಿಕ್ ಗೂಗಲ್. ಹಾಗಿದ್ರೆ ಮೊದಲಿಗೆ ನಿಮಗೆ ಗೂಗಲ್ ಅಂದರೆ ಏನು ಅಂತ ಹೇಳಿ. ನೋಡಿ, ಈ ರೀತಿ ಇದು ಬ್ಲರ್ ಆಗಿದೆ ಅಲ್ವಾ. ಸೊ ನಮಗಿವಾಗ ಕೆಲವೊಂದು ಏನೋ ನೀವು ಮಾಡಿರ್ತೀರ ವಿಡಿಯೋದಲ್ಲಿ, ಅದು ನಿಮಗೆ ಕಾಣಿಸ್ಬಾರ್ದು ಅಂತ ಏನಾದರೂ ಇದ್ದರೆ ನೀವು ಈ ರೀತಿ ಬ್ಲರ್ನ ಕೂಡ ಮಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಎಫೆಕ್ಟಿಗೆ ಹೋಗಿ ಬ್ಲರ್ ಎಫೆಕ್ಟ್ನ ಚೂಸ್ ಮಾಡಿಕೊಂಡು ಹಾಕ್ಬೋದು. ಈಗ ನಮಗೆ ಇದು ಎಫೆಕ್ಟ್ ಏನಾದರೂ ಬೇಡ ಅಂದರೆ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಕ್ಲಿಕ್ಕು ನಿಮ್ಗೆ ಇಲ್ಲಿ ರಿಮೂವ್ ಎಫೆಕ್ಟ್ ಅಂತ ಬರುತ್ತೆ. ಸೊ ಅದನ್ನು ನೀವು ಕೊಟ್ಟು ರಿಮೂವ್ ಕೂಡ ಮಾಡ್ಬೋದು. ನೋಡಿ, ಇವಾಗ ನಾನು ಆ ಎಫೆಕ್ಟ್ನ ರಿಮೂವ್ ಮಾಡಿದೆ. ಇವಾಗ ಇನ್ನೊಂದು ಎಫೆಕ್ಟ್ ಹಾಕೋಣ. ಇಲ್ಲಿ ನೋಡಿ, ನೆಗೆಟಿವ್ ಅಂತ ಒಂದು ಎಫೆಕ್ಟ್ ಇದೆ. ಸೊ ಆ ಎಫೆಕ್ಟ್ನ ತೊಗೊಂಡು ಬಂದು ನಾನು ಈ ಒಂದು ವಿಡಿಯೋದ ಮೇಲೆ ಹಾಕ್ತೀನಿ, ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿ ನೀವೇ ನೋಡ್ಕೊಂಬನ್ನಿ. ನೋಡಿ ಮಕ್ಕಳೇ, ನೆಗೆಟಿವ್ ಅಂತಂದರೆ
ನಮ್ಮದು ಹಿಂದೆ ವೈಟ್ ಕಲರ್ ಬಿಳಿ ಬಣ್ಣ ಇದ್ದರೆ ಅದು ಕಪ್ಪು ಬಣ್ಣ ಆಗಿ ಚೇಂಜ್ ಆಗುತ್ತೆ. ಮೊದಲಿಗೆ ನಮಗೆ ಈ ವಿಡಿಯೋ ಹೇಗೆ ಬರ್ತಾ ಇತ್ತು ಹೇಳಿ, ಎಲ್ಲ ಬಿಳಿ ಬಣ್ಣದಲ್ಲಿ ಬರ್ತಾ ಇತ್ತು. ಸೊ ನಾನು ನೆಗೆಟಿವ್ ಅನ್ನೋ ಎಫೆಕ್ಟ್ ಕೊಟ್ಟಿರೋದ್ರಿಂದ ಕಪ್ಪು ಬಣ್ಣದಲ್ಲಿ ಬರ್ತಾ ಇದೆ. ಸೊ ಈ ರೀತಿ ನಾವು ನಮಗೆ ಯಾವ ಎಫೆಕ್ಟು ಬೇಕೋ ಆ ಎಫೆಕ್ಟ್ನ ಹಾಕ್ಕೋಬೋದು. ನಿಮಗೆ ನಾನು ಒಂದು ಟೈಟಲ್ನ ಹಾಕೋದು ಹೇಗೆ, ಎಫೆಕ್ಟ್ನ ಹಾಕೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಕೊಡ್ತಿರುವಂಥ ಚಟುವಟಿಕೆ, ನೀವು ನಿಮ್ಮದೇ ಆದಂಥ ವಿಡಿಯೋಗೆ ಒಂದು ಟೈಟಲ್ ಮತ್ತು ಎಫೆಕ್ಟ್ನ ಹಾಕಿ. ಧನ್ಯವಾದಗಳು.